ಎಲ್ರಿಗೂ ನಮಸ್ಕಾರ. ಎಲ್ಲ ತಂದೆ ತಾಯಿಯವರಿಗೂ ಒಂದು ಆಸೆ ಇರುತ್ತೆ. ಕನಸು ಇರುತ್ತೆ. ಏನಂತ ಹೇಳಿದ್ರೆ, ನಮ್ಮ ಮಕ್ಕಳು ತುಂಬಾ ಬುದ್ಧಿವಂತರಿರ್ಬೇಕು, ತುಂಬಾ ಚುರುಕಾಗಿರ್ಬೇಕು, ತುಂಬಾ ಇಂಟೆಲಿಜೆಂಟ್ ಆಗಿರ್ಬೇಕು ಅಂತ ಹೇಳಿ. ಎಲ್ಲ ತಂದೆ ತಾಯಿಯರ ಆಸೆ. ಓಕೆ, ನಮ್ಮ ಮಕ್ಕಳನ್ನ ಹೇಗೆ ತುಂಬಾ ಇಂಟೆಲಿಜೆಂಟ್, ಶಾರ್ಪ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಅದು ಎಲ್ಲ ತಾಯಂದಿರ ಕಡೆ ನಿಮ್ಮ ಗರ್ಭದಲ್ಲೇ ಇರುವಾಗ್ಲೇನೆ ಸಾಧ್ಯ ಇದೆ. ಎಲ್ಲ ತಾಯಂದಿರಿಗೂ ಅದು ಸಾಧ್ಯ. ಹೇಗೆ ಸಾಧ್ಯಪ್ಪ ಅಂತ ಹೇಳಿದ್ರೆ, ಅದು ಯಾಕೆ ಸಾಧ್ಯ ಆಗತ್ತೆ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಮಗುವಿನ ಮೆದುಳಿನ ಬೆಳವಣಿಗೆ 25% ತುಂಬಾ ಇಂಟೆನ್ಸಿವ್ ಆಗಿ ಬೆಳವಣಿಗೆ ಆಗ್ತಿರುತ್ತೆ ಗರ್ಭದಲ್ಲೇ ಇರುವಾಗ್ಲೇನೆ. ಸೊ, ಇಲ್ಲಿ ಹಲವಾರು ವಿಷಯಗಳನ್ನ ನೀವು ಗರ್ಭಿಣಿ ಸ್ತ್ರೀಯಾಗಿ ಪಾಲಿಸೋದ್ರಿಂದ ಅದೆಲ್ಲವೂ ಮಗುವಿನ ಮೆದುಳಿನ ಬೆಳವಣಿಗೆಗೆ ತುಂಬಾ ಎಫೆಕ್ಟ್ ಅನ್ನ ಮಾಡುತ್ತೆ. ಅವು ಯಾವ್ಯಾವು ಅಂತ ಹೇಳಿದ್ರೆ, ಪ್ರಾಣಾಯಾಮ ತುಂಬಾ ಉಪಯುಕ್ತವಾಗುತ್ತೆ. ಅದರ ಜೊತೆಗೆ ಸಾತ್ವಿಕ ಆಹಾರ, ಆ ಆಹಾರದಲ್ಲಿ ಯಾವ್ಯಾವ ವಿಷಯಗಳು ಮೆದುಳಿನ ಬೆಳವಣಿಗೆಗೆ ಸಹಾಯವನ್ನ ಮಾಡುತ್ತೆ ಅನ್ನೋದಾಗಿರ್ಬೋದು, ಮತ್ತೆ ಆಸನಗಳನ್ನ ಮಾಡೋದಾಗಿರಬಹುದು, ಮತ್ತೆ ಮಗುವಿನ ಶ್ರವಣ ಶಕ್ತಿಯನ್ನ ಹೆಚ್ಚಿಸೋದಾಗಿರ್ಬೋದು, ಭಾವನಾತ್ಮಕ ಸಂಬಂಧ ಅಂದ್ರೆ ಮಗುವಿನ ಜೊತೆಗೆ ಗರ್ಭ ಸಂವಾದ ಮಾಡೋದಾಗಿರಬಹುದು. ಹೀಗೆ ಹಲವಾರು ವಿಷಯಗಳನ್ನ ನೀವು ನಿಮ್ಮ ಡೈಲಿ ರುಟೀನ್ ಅನ್ನ ಮಾಡ್ಕೊಂಡಾಗ ನಿಮ್ಮ ಮಗು 100% ತುಂಬಾ ಚುರುಕಾಗಿ, ತುಂಬಾ ಬುದ್ಧಿವಂತವಾಗಿ ಹುಟ್ಟುತ್ತೆ. ಸೊ, ಇದೆಲ್ಲವನ್ನ ಪಾಲಿಸ್ಬೇಕು, ಇದೆಲ್ಲವನ್ನ ರೂಢಿ ಮಾಡ್ಕೊಳ್ಬೇಕು. ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ನಮ್ಮ ಗರ್ಭ ಸಂಸ್ಕಾರ ಕ್ಲಾಸಸ್‌ಗೆ ಜಾಯಿನ್ ಆದಾಗ ಇದೆಲ್ಲವೂ ಸಾಧ್ಯವಾಗುತ್ತೆ. ಅದರ ಜೊತೆಗೆ ಈ ಎಲ್ಲಾ ವಿಷಯಗಳ ಬಗ್ಗೆ ನಾನು ಸಂಪೂರ್ಣವಾದ ಕಂಪ್ಲೀಟ್ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋ ನಿಮ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ. ಸೊ, ನಮ್ಮ ಯೂಟ್ಯೂಬ್ ಚಾನಲ್‌ಗೆ ಹೋಗಿ ಅಲ್ಲಿ ವಿಡಿಯೋನ ನೋಡಿ ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಷಯ ಯಾರ್ಗೆ ಅವಶ್ಯಕತೆ ಇದೆಯಲ್ಲ ಅವ್ರಿಗೆ ಸೆಂಡ್ ಮಾಡಿ, ಮತ್ತೆ ನಮ್ಗೆ ಸಪೋರ್ಟ್ ಮಾಡಿ. ಗರ್ಭ ಸಂಸ್ಕಾರ ಕ್ಲಾಸಸ್‌ಗೆ ಜಾಯಿನ್ ಆಗಿ ಇದರಿಂದ ನಿಮ್ಮ ಮಗುವನ್ನ ತುಂಬಾ ಚುರುಕಾಗಿ, ಬುದ್ಧಿವಂತವಾಗಿ ಮತ್ತೆ ಇಂಟೆಲಿಜೆಂಟ್ ಆಗಿ ಮಾಡ್ಲಿಕ್ಕೆ ಸಾಧ್ಯ. ಅದರ ಜೊತೆಗೆ ಎಲ್ಲ ಸಂಸ್ಕಾರಗಳನ್ನ ಕೊಟ್ಟು ಸರ್ವಶ್ರೇಷ್ಠ ಮಗುವಾಗಿ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಸೊ, ಎಲ್ರೂ ವಿಡಿಯೋನ ನೋಡಿ ಮತ್ತೆ ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.